ಲೆಟ್ಸ್ ಗೋ. ಅವ್ರು ನೋಡ್ಗುರು ಡಿವೈಡರ್ ಮಧ್ಯದಲ್ಲಿ ಹೋಯ್ತವ್ರೆ. ನಾವು ಬಾಯ್ಸ್ ಒಂದು ಫೋಟೋ ತೆಗಿತವ್ರ ಗುರು, ಒಳ್ಳೆ ಸ್ಟಾರ್ ಅನ್ಕೊಂಡ್ಬಿಟ್ಟು. ಹಾಯ್ ಬ್ರೋ, ಹಾಯ್ ಹಾಯ್ ಹಾಯ್. ನಿಂದು ಅದೇ ಚಿಕ್ಕನದೊಂದು ಸೀರಿಯಸ್ ಜೊತೆ ಹೋಗೋದೇ ಒಂಥರ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ತಿರುಗಿ ನೋಡ್ಬೇಡ, ಓಡ್ತಾನು. ಇವ್ ಯಾಕೋ ಪೆಟ್ರೋಲ್ ಹಾಕ್ಸ್ಕೊಳ್ಬೋದು, ಹಿಂಗ್ ರೌಂಡ್ ಹಾಕ್ತವನೆ. ಅವ್ನು ಬಂದಿ ನೋಡ್ದ ಮಚ್ಚ, ಹಿಂಗ್ ಬಂದ ಹಿಂಗ್ ಹೋದ. ಕೆಲ್ಸಿದ್ರೆ ಕೈನಾರೆ ಆದಿಲೋಕ ಬದರ ಬೆಂಟೆಯ. ಇದ್ಯಾವುದೋ ಸರಿಯಾದ ರೋಡಿಗೆ ಬಂದಿದ್ದೀವಿ. ರೆಸಾರ್ಟ್ ರೋಡ್ ಅಂತ ಹೆಂಗೂರು ಇಲ್ಲಿಂದ ಲೊಕೇಶನು. ಹುಡುಗರು ಇದ್ಯಾವುದೋ ಹಳ್ಳಿಗೆ ಬಂದ್ಬಿಟ್ಟು ಫೈರಿಂಗ್ ಕ್ಯಾಂಪ್ ಶುರು ಮಾಡವ್ರೆ. ಬಾಬಾ ಹೆಂಗಿದೆ? ಸೂಪರ್ ಆಗೈತೆ ಬ್ರೋ. ಎಲ್ಲಿ ಬಂದಿದ್ದೆ ಈಗ ನೀನು? ಹಂಗೇನು ಗೊತ್ತು, ಬಂದಿದ್ದೀರಾ ಬಂದಿದ್ದೀನಪ್ಪ. ಆಯ್ ಬ್ರೋ, ನಮ್ಮ ಹುಡುಗ ಫುಲ್ ವಿಡಿಯೋಗ್ರಫಿ ಬಿಸಿ. ಆಯ್ ಬ್ರೋ, ರಾಕೆಟ್ ಮಂಜ, ಬ್ಲೇಡ್ ಚೀನಾ, ಇವನೇ ನಮ್ಗೆ ಆಂಗಲ್ ಒಂದು. ಆಯ್ ಬ್ರೋ, ಸ್ವಸ್ಥ ಬಿಗಿಯಾದ ಒಸಡುಗಳಿಗಾಗಿ ಕೋಲ್ಗೇಟ್ ಆಕ್ಟಿವ್ ಸಾಲ್ಟ್ ನೋಡ್ರ ಹಿಂಗೆ ಕೋಲ್ಗೇಟ್ ಅಡ್ವೈಸ್ ಐತೆ ಹುಡುಗ. ಆಯ್ ಬ್ರೋ, ನಿಮ್ಮ ಹೆಸರು ತಿಳಿಲಿಲ್ಲ. ಧನ್ವೀರ್. ಧನ್ವೀರ್ ಅಂತ ಕಣಪ್ಪ ಇವರು. ಹೊಸಬ್ಬ ನಮ್ಗೆ ಹಂಗೆ. ಇವ್ರು ಗೊತ್ತಲ್ಲ, ನಮ್ ಹೇಮಂತಣ್ಣ ಅಂತ ಬೇಕ್ರಿ ಅವರು. ನಮ್ಮ ಆರೋಗ್ಯ ಚೆನ್ನಾಗಿಲ್ದಾರ ಕಾರಣ ಇವ್ರೆ. ಎಲ್ಲ ರೆಡಿನಾ? ಸೊ ರಾಂಗ್ ರೂಟಿಗೆ ಬಂದ್ಬಿಟ್ಟಿದ್ವಿ. ಇವಾಗ ಒಂದು ರೈಟ್ ರೂಟಿಗೆ ಬಂದಿದ್ದೀವಿ. ಎಲ್ಲ ಗೋಯಿಂಗು. ಕಾಡಂದಿ ಬೇರೆ ಒಂದು ಪಾಸ್ ಆಯ್ತು. ಸಾಕತ್ತಾಗಿತ್ತು ಅಂತ ನೋಡಕ್ಕೆ ನಾನೊಬ್ಬ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಗಂಡ ಹೆಣ್ಣ ಅಂತ ನೋಡಕ್ಕೆ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಮತ್ತೆ ರಾಂಗ್ ರೂಟಿಗೆ ಬಂದಿದ್ದೀವಿ. ಇಲ್ಲಿ ಯಾರೋ ಗೇಟ್ ಹಾಕ್ಬಿಟ್ಟವ್ರೆ. ಸೊ ಈಗ ಇನ್ನೊಂದು ರೂಟು. ಇದೆಲ್ಲ ಆಗಿದೆ ಅಂದ್ರೆ ಹಿಂಗೆ ಹಂಗೈತೆ ಹಂಗೆ ಹತ್ಬಿಡೋಣ. ಅಡ್ವೆಂಚರ್ ಆಫ್ ಚಿದು 24. ಯಾ ಥ್ಯಾಂಕ್ ಯು ಸೋ ಮಚ್. ಬಾಯ್. ಟಾಟಾ, ಗುಡ್ ಬಾಯ್, ಗಯಾ. ಸೊ ಕಾಲ್ದಾರಿ ಶುರುವಾಯ್ತು ನೋಡ್ರಿ. ನಾವು ಬಂದಿರೋ ಹೊತ್ತಲ್ಲಿ ಕಾಣ್ತಾ ಇಲ್ಲ. ಹಾಯ್ ಬ್ರೋ, ರೂಟ್ ಹೆಂಗಿದೆ? ತುಂಬ ಹೈಜಿನಿಕ್ ಆಗಿದೆಯಾ? ಇದ್ರಲ್ಲಿ ಏನಕ್ಕೆ ಕಾಣ್ತಾ ಇಲ್ಲ, ಬರೀ ಇದೆಲ್ಲ ಬೆಟ್ಟ ಇದೆ ನೋಡ್ರಿ. ಹಿಂಗೆ ಹತ್ತುತ್ತಾ ಇದ್ದೀವಿ. ನೋಡೋಣ ಮೇಲೆ ಹೋಯ್ತೀವೇನೋ ಗೊತ್ತಿಲ್ಲ, ಬಟ್ ನಾವು ಹೋಯ್ತಿದ್ದೀವಿ. ಅದು ಎಲ್ಲರೂ ಹೋಗ್ತಾರ ನೋಡ್ರಿ, ಎಲ್ಲ ಈ ಚಪ್ಪಲಿ ಹಾಕೊಂಡು. ಸಾಯ್ತಪ್ಪ ನಿಂತ್ಕ. ಇವನ್ ಚಪ್ಪಲಿ ನೋಡ್ರಿ, ಇವನ್ ನೋಡ್ರಿ, ಇವ್ರು ನೋಡ್ರಿ, ಇವನೊಬ್ಬ ಬಂದವನೆ. ಇವನೊಬ್ಬ ಬ್ರ್ಯಾಂಡ್ ಕ್ರಾಕ್ಸ್ ಹಾಕ ಬಂದವನೆ. ಕೋಲ್ಗೇಟ್ ಆಕ್ಟಿವ್ ಸಾಲ್ಟ್ ನಲ್ಲಿದೆ ಉಪ್ಪು ಮತ್ತು ನೀರಿನ ಶಕ್ತಿ. ನಮ್ಮ ಮಾವ ಬೆಳಿಗ್ಗೆ ಎಗ್ಗಿದ್ದ ಹಾಗೆ ನಮ್ಮ ಮಾವ ತುಂಬಾ ಹಾರ್ಡ್ ವರ್ಕರು. ಅಂಗಡಿಯಿಂದ ಎದ್ದು ಬಂದ್ಬಿಟ್ರೆ ಡೈರೆಕ್ಟ್ ಆಗಿ. ಇರ್ಲಿ, ಫುಲ್ ಓವರ್ ಎಲ್ಲಿ ಅಂದ್ರೆ ಟೈಮ್ ಆಯ್ತು ಅಂತ ಯಾರೋ ಕ್ಯಾಂಪ್ ಫೈರ್ ಮಾಡೋರು. ಇಲ್ಲಿ ಕ್ಯಾಂಪ್ ಫೈರ್ ಎಲ್ಲ ಬೆಂಕಿ ಹಚ್ಚಿರೋದು. ಬಾ ಇವನ್ಗಿ ನೋಡಿ ನೋಡ್ಗುರು, ನಮ್ಮ ಹುಡ್ಗ ಬಿಟ್ಬಿಟ್ಟು ಆ ಹುಡ್ತಾ ಬುಕ್ಕೆ ಒಳ್ಳೆ ಗಿಫ್ಟ್ ಕೊಟ್ಟಿದ್ಯಾ ಮಾವ, ಒಳ್ಳೆ ಗಿಫ್ಟ್. ಕಂಗ್ರಾಚುಲೇಷನ್ ಬ್ರದರ್. ಇಡೀ ರಾಜ್ಯವೇ ಖುಷಿ ಪಡುವಂತ. ಹೆಂಗಿದೆ ಬ್ರೋ? ಟ್ರೆಕ್ಕಿಂಗ್ ಹೆಂಗಿದ್ಯಮ್ಮ? ಫುಲ್ ರಕ್ತ ಸುಸ್ಕೊಂಡ್ ಮಾಡ್ತಿದ್ಯಾ? ನಿಂಗೇನು ಅನ್ಸ್ತು ಮಚ್ಚ? ನೋಡ್ತಾ ಇದ್ದಾನೆ ಮಚ್ಚ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಟ್ರೆಕ್ಕಿಂಗ್ ಹೆಂಗಿದೆ? ಸೂಪರ್ ಅಸ್ಸಾಂ ಬ್ರಾ. ಹೆಂಗಿದೆ ಬ್ರೋ ಟ್ರೆಕ್ಕಿಂಗು? ಸೂಪರ್ ಆಗಿದೆ. ನೋಡಪ್ಪ, ಎಲ್ಲ ಸೈಕ್ ಆಗ್ಬಿಡು ಟ್ರೆಕ್ಕಿಂಗ್ ಮಾಡಿ. ಸೊ ಟೈಮ್ ಬಂದು 4:15. ಈಗಾಗಲೇ ಇಳಿತಾ ಇದ್ದೀವಿ. 5 ಗಂಟೆ ಅಷ್ಟರಲ್ಲಿ ಇಳಿದ್ಬಿಟ್ಟು ಒಂದು 5 ಗಂಟೆ ಅಷ್ಟರಲ್ಲಿ ಬಿಟ್ಟರೆ ಏರಿಯಾಗ ಒಂದು 5, 6:30 ಹಂಗೆಲ್ಲ ಹೋಗ್ತೀವಿ. ಸೊ ಇಷ್ಟೊತ್ತವರೆಗೂ ಇಲ್ಲೇ ರೆಸ್ಟ್ ಮಾಡಿದ್ವಿ. ಈ ಜಾಗದಲ್ಲಿ ರೆಸ್ಟ್ ಮಾಡಿದ್ವಿ. ಫುಲ್ಲು ಟಾಪಲ್ಲಿದ್ದೀವಿ. ಲೇಟಾಗಿ ಇಳಿಯೋಣ ಅಂದ್ಕೊಂಡ್ವಿ ಸನ್ರೈಸ್ ಆದಮೇಲೆ. ಬಟ್ ಸನ್ರೈಸ್ ಆಗೋದೆ ಮಾಮೂಲಿ 7:30 ಆಗ್ಬಿಡ್ತದೆ. ಸೂರ್ಯ ಕರೆಕ್ಟಾಗಿ ಕಾಣೋಷ್ಟರಲ್ಲಿ ನಾವೆಲ್ಲಪ್ಪ ಎಲ್ಲ ಐಟಮ್ ಏನೋ ಬಿಟ್ಬಿಟ್ಟಿದ್ದೀವಿ. ಒಂದೇನು ಟೋಪಿ ಒಂದು ಬಿಟ್ಬಿಟ್ಟಿದ್ದೀವಿ. Hi Sagar, what is sudden surprise? Yes, this is sudden surprise to me also. ಸೊ ಗ್ಯಾಂಗ್ ಹುಡುಗರೆಲ್ಲ ಇಳಿತವ್ರೆ. ನಡಿ ಬ್ರೋ, ಆಯ್ತಾ ನಿದ್ದೆ ಒಂದು ರೌಂಡು? ಚಳಿಗೆ ಒಳ್ಳೆ ನಿದ್ದೆ ಮಾಡ್ಕೊಂಡ್ರಿ ನೀವುಗಳೆಲ್ಲ. ಶೂ ಹಾಕಿದ್ರೆ ಹಾಕ್ಲು ಹೆದರ್ಕೋತಿದ್ದೆ ಬಾರ. ಓ ನೋಡಪ್ಪ, ಡೈಲಾಗಲ್ಲಿ ಹೊಡಿತವ್ರು ಈಗಿನ ಕಾಲ ಹುಡುಗರು. ಇವ್ರು ನೋಡು, ಸಿಕ್ಕಿದ ಕಡೆ ಎಲ್ಲ ಗುರು, ಇವರು ಬೆಂಕಿ ಹಚ್ಕೊಂಡು ನನ್ನ ಮಕ್ಕಳು ನೋಡ್ರಿ.
ಇರ್ಲಿ ಹೆಸರು ನೋಡ್ರಿ ನೋಡ್ರಪ್ಪ ಹುಡುಗರೆಲ್ಲ ಬೆಂಕಿ ಹಚ್ಚಿದ್ರು ಬ್ರೋ. ಹಾಯ್, ಹೆಂಗಿತ್ತು ಟ್ರೆಕ್ಕಿಂಗು? ಹಾಯ್ ಬ್ರೋ, ಹಾಯ್ ಹಾಯ್. ಹೆಂಗಿತ್ತು ಟ್ರೆಕ್ಕಿಂಗು? ತುಂಬಾ ಎಕ್ಸ್ಪೀರಿಯನ್ಸ್ ಆಗಿತ್ತು. ಎಲ್ಲ ಕಡೆ ಬ್ರೋ ನೀವು ನಿಂತ್ಕೊಳ್ಳಿ, ಕಾಣ್ತಿಲ್ಲ ನಮಗೆ ಮುಂದೆ. ತೊಡೆ ಸಂದಿ ಎಲ್ಲ ಇಟ್ಕೊಂಡ್ಬಿಟ್ಟೈತೆ. ಏಕೆ? ಯಾಕಂದ್ರೆ ಮೇಲೆ ಹತ್ತಿ ಇಳಿ ಹಿಚ್ಕಾಡ್ ಹಾಕೊಂಡ್ಬರ್ತಾರೆ. ಬ್ರೋ ನಿಮ್ದು ಹೆಂಗಿತ್ತು ಬ್ರೋ ಎಕ್ಸ್ಪೀರಿಯನ್ಸ್? ಒಂದೇ ಅನ್ಸ್ಬಿಡ್ತೀವಿ. ನಿನ್ ಜನ್ಮಕ್ಕೆ ಹೋಗೋ. ಯಾಕೆ ಬ್ರೋ ಫುಲ್ ಸುಸ್ತಾಗ್ಬಿಟ್ಟಿದ್ದೀರಿ? ಈ ಪ್ಯಾಂಟ್ ಬಟ್ಟೆ ಹಾಕೊಂಡ್ಬಂದು ಸುಸ್ತಾಗಿ ಏನೇನಾಗುತ್ತೆ ಹೇಳೋದು. ನಮ್ಮ ಹುಡುಗ ನೋಡಿದ್ರು ಹೋದ್ಸಲಿ ಕುಮಾರಪುರದಕ್ಕೆ ಹೋದಾಗ್ಲೇ ಫಾರ್ಮರ್ಸ್ ಬಟ್ಟೆ ತಂದ ಮಗ ನೀವು. ನೋಡ್ಗುರು ಯಾವ ಪೊಸಿಷನಲ್ಲಿ ಹೋಯ್ತವ್ರು ನಮ್ಮ ಹುಡುಗರುಗಳೆಲ್ಲ. ಮುಚ್ಕೊಂಬ ಹಿಂದ್ಗಡೆ ಮಾವ ಇದ್ದೇ ಡೌನಿಗೆ ಬಂದು ಇಳ್ಬಿಟ್ಟೆ ನನ್ನ ಮೇಲೆ. ಮಚ್ಚ ಆಕಾಶ ನೀನ್ ಆಟ ಆಡ್ಬೇಡಪ್ಪ. ಆಮೇಲೆ ಯಾಕೆ ಮಾವ ಯಾಕೆ ಹಿಂಗೆ ನಿಂತಿದ್ದಿ ಪೊಸಿಷನಲ್ಲಿ? ಬಾಯ್ಸ್ ಎಲ್ಲ ಟಾರ್ಚ್ ಹಾಕೋ ಬತ್ತಿದ್ರು, ಅವ್ರಿಗೆ ಕಾಣ್ತಾ ಇಲ್ಲ ನೋಡಪ್ಪ. ಒಂದು ರೇಂಜಿಗೆ ಬಂದೋ ಇಲ್ಲಿಗೆ. ಯವ ಸೈಕ್ ಆಗೋದು ಇಲ್ಲಿಗೆ ಬರೋಷ್ಟರಲ್ಲಿ. ಇದೇ ಜಾಗದಲ್ಲೇ ಬನ್ರ. ಹಿಂಗೆ ಇರಬೇಕು ನೋಡಿ, ಸ್ಟ್ರೈಟ್ ಹಿಂಗೆ ಹೋಗ್ಬೇಕು. ಇಲ್ಲಿ ರೋಡ್ ಬರುತ್ತೆ. ಇಲ್ಲ ಝೂಮ್ ಔಟ್ ಮಾಡು. ಎಲ್ಲ ರೋಡು ಇಲ್ಲಿದೆಯಲ್ಲ, ಇಲ್ಲಿ ಬಂದು ನಿಲ್ಸಿದೀವಿ. ಇಲ್ಲೆಲ್ಲ ಇಲ್ಲಿದೀವಿ ನಾವು. ರೋಡ್ ಐತೆ ಇಲ್ಲಿದೆಯಲ್ಲ ಇದೆ. ಅಲ್ಲೇ ನಾವು ನೋಡ್ಕೊಂಡಿದ್ದಾನೆ. ನೋಡಿ ನೋಡ್ರಪ್ಪ, ಐಫೋನ್ ಇದ್ರೆ ಇದೊಂದು ಮಾಡ್ಬೋದು. ನೋಡಿ ಡೂಡ್. ಡೌನ್ ಇಳ್ಬೇಕಾರೆ ಅದೇ ಮೇಲೆ ಹತ್ತೈತೆ ಬೇವರ್ಸಿ. ವಿಡಿಯೋ ನೋಡ್ತಾರಾ? ಇಲ್ಲ ಅಲ್ಲ, ನೀರಿಲ್ವಾ? ಬಂತು ಅಷ್ಟೊಂದು ಹೋಗೈತಾ? ನಾವು ಇಲ್ಲಿ ಬಿಡೋ ಕಾಸು ಬಿಡಲ್ಲ. ನೀನು ಲೇಸ ಮಾಡಿ ಬಿಡ್ಕೊಂಬಂತ್ರಿ. ಉಗ್ರು ಬಿಟ್ಟಿದ್ಕೂ ಸಾರ್ಥಕ ಅಂತೀರಾ? ತಾಳು ಬರ್ಬೇಕಲ್ಲ ಅದು. ಬಂತು. ವಿಡಿಯೋ ಮಾಡ್ರಿ ನೋಡಿ. ಬಂತು ನೋಡಿ, ಅಷ್ಟೇ ಇರೋದು. ನೋಡ್ರಪ್ಪ, ನಮ್ಮ ಮಾವನ ಹತ್ರ ಕಾಲಿಗೆ ಇಷ್ಟು ದೊಡ್ಡ ಮುಳ್ಳು ಹೋಗಿತ್ತು ಅಂತ ಹತ್ರ ಬಂಗಿ ಫೋಕಸ್ ತೋರಿಸು. ಇಷ್ಟು ದೊಡ್ಡ ಮುಳ್ಳು ಹೊಂಟೋಗಿತ್ತು. ಇಲ್ಲಿ ತೂತು ಮಾಡಿ ನಮ್ಮ ಹುಡುಗ ತೆಗ್ದ. ಗುಡ್ ಬಾಯ್, ಗುಡ್ ವರ್ಕ್. ತೆಗ್ದೋ ಹೆಂಗ ಅನಿಸ್ತಿದೆ? ತುಂಬಾ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ನಮ್ಮ ಮಾವ ಪಾಪ ಫುಲ್ಲು ಸುಸ್ತಾಗ್ಬಿಟ್ಟವನೆ. ಇರ್ಲಿ ಮಾವ, ಜೀವನದಲ್ಲಿ ಇವೆಲ್ಲ ಸಾಧನೆಗಳು ಮಾಡ್ಬೇಕಂತೆ. ಸಾಧನೆ ಆದಿಲಿ ನೀನು ನಡೀತಿದ್ಯಾ, ಈಗ ದೇವ್ರು ಒಳ್ಳೇದು ಮಾಡುತ್ತೆ. ಆ ನಡತ ಕುಂಟತಾನ ಆಗ್ಬಿಟ್ಟಿದೆ ಈಗ. ಅದೇ ಆಗಿರೋದು. ನಿಮ್ಮ ಬಾಯಿಗೆ ಏನು ಆ್ಯಸಿಡ್ ಹಾಕೊಂಡು ಅಲ್ವಾ? ಎಂತೆಂತ ಮಾತಾಡ್ತಾವ್ ನೋಡು. ಅಣ್ಣ ಫ್ರಸ್ಟ್ರೇಷನಲ್ಲಿ ಬಾಯಿಗೆ ಬಂದಿದ್ದೆಲ್ಲ ಬೈತಾವ್ನಿ. ಅಣ್ಣ ಫಸ್ಟ್ ಮಚ್ಚ ಅವ್ನು ಶೆಟ್ಟಿ ಮತ್ತೆ ಹೇಮಂತಣ್ಣ ಇಬ್ರು ಆಯ್ಕೋತಾರೆ ಕಡೆ ಎಲ್ಲ. ಇದಂಗಿದು ನೀರು ಆನ್ ಮಾಡ್ಬೋದು. ಗುರು, ನೀರು ವ್ಯವಸ್ಥೆ ಆಯ್ತು ಗುರು. ಇಲ್ಲಿ ಬೇರೆ ನಾನು ಬಿಡು ಕಾಲ್ ತಗೊಂಡು ಬಿಡ. ಸ್ವಲ್ಪನೇ ಬರ್ತಾ ಇರೋದು. ಹಾವು ಬಿಡು, ಎಷ್ಟು ಅಡಿಯಿಂದ ತೋಡೋರು ಇದನ್ನ ಹೆಂಗ್ ಹಾಕೋರೆ ಅಂತ. ಅದು ಕ್ವಾರಿಗೆ ಒಳಗಡೆ ಹಾಕ್ಬಿಟ್ಟಿರ್ತಾರೆ. ಅದರಿಂದ ನೀರು ಜಾನುತ್ತಲ್ಲ, ಬರುತ್ತೆ. ಅಲ್ಲ ಪೈಪ್ ಆದ್ರೂ ಅದು ಹೆಂಗೆ ತಳ್ತಾರೆ? ಇದು ಹೋಲ್ ಮಾಡ್ತಾರೆ. ಮಿಷಿನ್ ಹೋಲ್ ಮಾಡಿ ಆಮೇಲೆ ತಳ್ತಾರೆ. ಫೈನಲಿ ನಾವು ಹೋಗಿದ್ದ ರೂಟು ಈ ರೂಟು. ಸ್ಟ್ರೈಟ್ ಕಾಣ್ತಿರೋದು ಏನು ಕಾಣ್ತಿಲ್ಲ ಅನ್ಕೋತೀನಿ. ಇಲ್ದಿದ್ದು ಇಲ್ಲೆಲ್ಲೋ ಲೆಫ್ಟಲ್ಲಿ ನೋಡಪ್ಪ, ನಮ್ಮ ಹುಡುಗನ ಟಾರ್ಸ್ಬಿಡ್ತಾವೆ. ಇಲ್ಲೆಲ್ಲೋ ಲೆಫ್ಟಲ್ಲಿ ಇಳ್ದು ಪೊದೆಲಿ ಗೆದ್ದು ಬಂದಿದ್ದೀವಿ. ನಮ್ಗಳು ಹುಟ್ಟು ನೋಡಿ ಸೈಕಾಗ್ಬಿಡ್ತೀರಾ, ಹಂಗೆ ಆಗ್ಬಿಟ್ಟಿದ್ದೀವಿ. ಸೊ ನನಗಂತೂ ಟ್ರೆಕ್ಕಿಂಗ್ ಸಾಕಾತ್ ಇಷ್ಟ ಆಗೋಯ್ತು. ಹುಡುಗರಿಗೆ ಒಳ್ಳೆ ರೋದನೆ ಕೊಟ್ಕೊಂಡು ನಾವು ಬೇಕು ಅಂತ ಬಂದಿದ್ದೀವಿ, ರೋದನೆ ಮಾಡಿಸ್ಕೊಂಡು. ಇನ್ನೂರೆಲ್ಲ ಬೇಜಾರಾಗ್ಬಿಟ್ಟವ್ರು. ಇನ್ನೊಂದ್ಸಲಿ ಬರ್ತೀರಾ ಅಂದರೆ ಸುಡಿ ಕೇಳ್ತೀನಿ. ಮಾವ ಅನ್ನೋ ಜೋಕ್ಸ್ ಅಪಾರ್ಟ್ ಹೆಂಗ ಅನಿಸ್ತು ಮಾವ? ಲಾಸ್ಟ್ ಆಗಿ ಅನಿಸ್ತು ನಿಜವಾಗ್ಲೂ ಚೆನ್ನಾಗಿದೆ. ಯಾಕೆ ಮಾವ ಏನಾಗೈತು? ತುಂಬ ಸುಸ್ತಾಗ ಮಚ್ಚ ಹೋದ್ರೆ ಖುಷಿಯಾಗಿ ಬರ್ಬೇಕು ಮಚ್ಚ. ಯಾವತ್ತು ನಿಂಗೇನು ಅನಿಸ್ತು ಬ್ರೋ? ಒಂಥರ ಗುಡ್ಡೆ ಹೊಸ ಎಕ್ಸ್ಪೀರಿಯನ್ಸ್. ಬ್ರೋ ನಿನ್ಗೇನು ಅನಿಸ್ತು ಬ್ರೋ? ಗುಡ್ ಅಂತ ಎಲ್ಲ ಚೆನ್ನಾಗಿ ಸರ್ವಿಸ್. ನಿಂಗೇನು ಅನಿಸ್ತು ಬ್ರೋ? ಪಾಪ ನೀನು ಬಿಸಿಲಿದ್ಯಾ ಬ್ರೋ?
ವಾಟ್ ಬ್ರೋ ನಿನ್ಗೇನು ಅನಿಸ್ತು? ಏನ್ ಅನ್ಸದ ಅಂತ ಫುಲ್ ಎಲ್ಲ ಕಡೆ ಕಿರ್ಕೊಂಡ ಕೈ ಕಾಲೆಲ್ಲ ನೋವು ನಿಂಗೇನು ಅನಿಸ್ತು ಒಟ್ಟಲ್ಲಿ? ದೇವ್ರ ಮನ್ಸು ಹೊಸ ಅಡ್ವೆಂಚರ್ ನಿನಗೆ ಇಷ್ಟ ಆಯ್ತಲ್ಲ ಮಚ್ಚ? ತುಂಬಾ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಟೈಮ್ ಹೋದಾಗೆಲ್ಲ ಹೇಳ್ತೀಯಲ್ಲ, ತುಂಬಾ ಬತ್ತಿ ಅಲ್ವಾ? ತುಂಬಾ ಎಕ್ಸ್ಪೀರಿಯನ್ಸ್. ಪಾಪ ಅವನು ಮಾವನ ಹಿಂಡು ಉಪ್ಪಿನಕಾಯಿ ಹೋಗ್ಬಿಟ್ಟಿದ್ದೀರಾ. ಹಾಯ್ ಬ್ರೋ, ಏನ್ ಅನಿಸ್ತು ಟ್ರೆಕ್ಕಿಂಗು? ಬ್ರೋ ನಮ್ಗೆ ಯಾವತ್ತೂ ಖುಷಿನೇ ಅನ್ಸುತ್ತೆ, ನಮ್ಗೆ ಯಾವತ್ತೂ ಬೇಜಾರಾಗಲ್ಲ. ನೀನು ನಿಂದು ಆಯ್ತು, ನಿಂದು ಆಯ್ತು. ನಾವಂತೂ ಫುಲ್ ಹ್ಯಾಪಿ. ಟ್ರೆಕ್ಕಿಂಗಲ್ಲಿ ನನಗೇನು ಬೇಜಾರಾಗಲ್ಲ ಯಾವತ್ತೂ. ಹೋ ಫುಲ್ ಆಫ್ ಅಡ್ವೆಂಚರ್ ಟುಡೇ. ಹಾಯ್ ಬ್ರೋ, ಯಾಕೆ ಫುಲ್ ಸುಸ್ತಾ? ನಡ್ರಿ ಮುಂದೆ ನಡ್ರಿ, ಇಲ್ಲ ಹೋಗ್ಲಾ? ಬನ್ನಿ ಈ ಕಡೆನೇ ಬಾ. ಲೈಟ್ ಆಫ್ ಮಾಡಿದ್ರೆ ಹೆಂಗಿರುತ್ತೆ? ಅಡ್ವೆಂಚರ್ ಇನ್ನೊಂದು ಒಟ್ನಲ್ಲಿ ಬೆಸ್ಟ್ ಅಡ್ವೆಂಚರ್ ಅಪ್ಪ ಇದು, ಏನು ಮೋಸ ಅಲ್ವಾ? ಮಾವ ಜೊಪ್ಪೆ ನನ್ನ ಮಗ ಇಷ್ಟಕ್ಕೆಲ್ಲ ಯಾ ಬಟ್ ಕಷ್ಟಪಟ್ರೆ ಒಂದು ತಿಳ್ಕೊಂಬಿಡಿ, ನಮ್ಮ ಜನಗಳೆಲ್ಲ ಕಷ್ಟಪಟ್ರೆ ಸುಖ ಪಡೋದಂತೆ. ನಂಗೆ ನಮ್ಮ ತಾತ ಹೇಳ್ಕೊಟ್ಟಿದ್ದು. ಬರಲ್ಲ, ಕಷ್ಟಪಡ್ತಾ ಇದ್ದೀವಿ, ಒಂದಲ್ಲ ಒಂದಿನ ಸುಖ ಸಿಗ್ತದೆ. ಏನಂತೆ ಮಚ್ಚ? ನನಗೇನು ನಾರ್ಮಲೇ ಅನ್ನಿಸ್ತು. ನನಗೇನು ಅಂದರೆ ನಾನು ಬರ್ತಾ ಇರೋದೇ ಟ್ರೆಕ್ಕಿಂಗಿಗೆ ನಿಮ್ಮ ಜೊತೆ 2ನೇ ಸಲ. ಹೌದು, ಒಂದು ಅಡ್ವೆಂಚರ್ ಆಗಿದೆ, 2ನೇದು ಓಕೆ, ನನಗೇನು ಬೇಜಾರಾಗಿಲ್ಲ. ಇದು ಇನ್ನೊಂದ್ಸಲಿ ಕರ್ವ ಇದಿಲ್ಲ. ಒಂದನೇದು ನಾರ್ಮಲ್ ಆಗಿತ್ತು, ಹೆವಿ ನಾರ್ಮಲ್, ಸುಮ್ಮನೆ ಮನೆ ಮೆಟ್ಲಾಗ್ತದಂಗೆ. ಸನ್ರೈಸ್ ಮಾತ್ರ ಕ್ರೇಜಿಯಾಗಿ ಆಗ್ತೈತೆ ನೋಡ್ರಿ, ಸಖತ್ತಾಗಾಯ್ತು. ಹೆಂಗಿತ್ತು ಟ್ರೆಕ್ಕಿಂಗು?